ಹೆಲೋ ವಿದ್ಯಾರ್ಥಿಗಳೇ, ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ನಾವು ಕನ್ನಡ ವಿಷಯದ ಮೊದಲನೇ ಭಾಷಾ ಆಗಿರ್ತಕ್ಕಂಥ ಕನ್ನಡ ವಿಷಯದ ಕವಿ ಪರಿಚಯ, ಇಂಪಾರ್ಟೆಂಟ್ ಅತಿ ಪ್ರಮುಖವಾದ ಕವಿ ಪರಿಚಯಗಳನ್ನು ತಂದಿದ್ದೇವೆ ನಿಮಗೋಸ್ಕರ. ಹುಡುಕಿ ರಿಸರ್ಚ್ ಮಾಡಿ ಇವುಗಳಲ್ಲಿ ತಮಗೆ ಕೇಳಬಹುದಂತ ನಮಗೆ ಅನಿಸಿದ ಪ್ರಕಾರ ಇದರಲ್ಲಿನೇ ಕೇಳಬಹುದು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕವಿ ಪರಿಚಯಗಳನ್ನು ತಮಗೋಸ್ಕರ ತಂದಿದ್ದೇವೆ PDF ರೂಪದಲ್ಲಿ. ಈ PDF ಲಿಂಕ್ ತಮಗೆ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತದೆ. ಅದು ಹೇಗೆ ಓಪನ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಾಟ್ಸಪ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿರಿ. ಯಾಕಂದರೆ ಪ್ಯಾಸಿವ್ ಪ್ಯಾಕೇಜ್ PDFಗಳು ನಮ್ಮ ವಾಟ್ಸಪ್ ಚಾನಲಲ್ಲಿ ಆಲ್ರೆಡಿ ಬಿಟ್ಟಿದ್ದೇನೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ವಾಟ್ಸಪ್ ಚಾನಲ್ ಜಾಯ್ನ್ ಮಾಡಿ. ಈ PDF ಲಿಂಕ್ ನಮ್ಮ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ತಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಒಂದು 2 ತರಿಸ್ತದೆ, ಅದು ಕಟ್ ಮಾಡಿರಿ. ಮತ್ತೊಂದು ವೇಟ್ ಮಾಡಿರಿ, 1 ಸೆಕೆಂಡ್ ವೇಟ್ ಮಾಡಿರಿ. ವೇಟ್ ಮಾಡಿದ ನಂತರ ಸ್ಕ್ರೋಲ್ ಟು ಬಾಟಮ್ ಟು ಕಂಟಿನ್ಯೂ, ಫುಲ್ ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಂದು 2 ಬರ್ತದೆ, ಅದು ಕಟ್ ಮಾಡಿರಿ. ಮತ್ತು ಫುಲ್ ಸ್ಕ್ರೋಲ್ ಕೆಳಗೆ ಡೌನ್ ಮಾಡಬೇಕು. ಆದರೆ ಒಂದು ಥೋಡೆ ಟೈಮ್ ನಡೀತಾ ಇಲ್ಲಿ. ಟೈಮ್ ಮುಗಿದ ನಂತರ ಫುಲ್ ಸ್ಕ್ರೋಲ್ ಕೆಳಗೆ ಮಾಡ್ಬೇಕು. ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಂದು 2 ಬರ್ತದೆ, ಅದು ಕಟ್ ಮಾಡಿರಿ. ಮತ್ತೊಂದು 5 ಸೆಕೆಂಡ್ ವೇಟ್ ಮಾಡಿರಿ. ಮತ್ತು ಫುಲ್ ಸ್ಕ್ರೋಲ್ ಡೌನ್ ಮಾಡಿರಿ. ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಂದು 2 ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿರಿ, ಕ್ಲಿಕ್ ಆನ್ ಆ್ಯಡ್ ಕಮ್ ಬ್ಯಾಕ್ ಆರ್ 2 ಬಂದು ನೋಡ್ರಿ, ಅದು ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ತಗೋಬೇಕು. ಇಲ್ಲೊಂದು ಟೈಮ್ ನಡೀತಾ, ಒಂದು 10 ಸೆಕೆಂಡು. ಆಯ್ತು, ಫುಲ್ ಸ್ಕ್ರೋಲ್ ಡೌನ್ ಮಾಡಬೇಕು. ಐ ಆಮ್ ನೋಟ್ ರೋಬೋಟ್ ಮೇಲೆ ಟಿಕ್ ಮಾಡಿರಿ. ಇಲ್ಲೇನು ಕೇಳ್ತಾ ಇದೆ ನೋಡಿರಿ, ಬೈಸೈಕಲ್ ಕೇಳ್ತಾ ಇದೆ. ಬೈಸೈಕಲ್ ಯಾವ ಟಿಕ್ ಮಾಡಿರಿ. ವೆರಿಫೈ ಮೇಲೆ ಒತ್ತಿರಿ. ಓಕೆ, ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ತಮಗೆ PDF ದೊರೆಯುತ್ತದೆ. ನೀವು ಹುಮಾನ್ ಇದ್ರೇನೆಲ್ಲ ಚೆಕ್ ಮಾಡ್ತೀರಿ. ಚೆಕ್ ಮಾಡ್ತಾ ಅದ್ರ ಮೇಲೆ ತಾವು ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ಡ್ರೈವ್ನಲ್ಲಿ, ಗೂಗಲ್ ಡ್ರೈವ್ನಲ್ಲಿ ತಮಗೆ ಡೈರೆಕ್ಟ್ PDF ಲಿಂಕ್ ಓಪನ್ ಆಗುತ್ತದೆ. ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಇಂಥದೇ ಇಂಪಾರ್ಟೆಂಟ್ ಅಂತ ವಿಡಿಯೋಗಳು ಬರ್ತಾ ಇರ್ತವೆ ನಮ್ಮ ಒಂದು ಚಾನಲ್.